ನೋಕಿಯಾ ಆಯಿತು, ಇವಾಗ ಐಕಿಯಾ ಬಂತು. 3950 ರೂಪಾಯಿ ಕೊಂಡ್ರಪ್ಪ ಇದು ಗಾಡಿ ಎಲ್ಲ. ಆಮೇಲೆ ಗುರು ಅಪ್ಗ್ರೇಡ್ ಮಾಡ್ಕೋಬೋದು, ನಿಧಾನಕ್ಕೆ ಟೈಮ್ ಐತೆ ಲೈಫಲ್ಲಿ. ನನ್ನ ಮಗ ಕೈಗೇನೋ ಏಟ್ ಮಾಡ್ಕೊಂಡವನೆ. ಸೊ ಅದು ಕಾರ್ ಅವ್ರದ್ದು ತಪ್ಪಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಮಗ GS ಇದು ಮಗ. ಅದೇನು ನಾನು ಮಾಡಲಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸುಮಾರು ತಿಂಗಳುಗಳಾದ್ಮೇಲೆ ಪಾರ್ಲೆ ಟೋಲ್ ಕಡೆ ಬರ್ತಾ ಇದ್ದೀನಿ. ಈ ತುಮಕೂರು ರೋಡು, ಹಾಸನ್ ರೋಡು ಇವೆಲ್ಲ ನೋಡೇ ಶತಮಾನಗಳಾಗ್ಬಿಟ್ಟಿದೆ ಅನಿಸ್ತದೆ. ಜ್ಞಾಪಕನೇ ಇಲ್ಲ ಲಾಸ್ಟ್ ಯಾವಾಗ ಬಂದೆ ಅಂತ. ನೋಡಿ ಐಕಿಯಾ ಕಿಯಾ ಐಕಿಯಾ ನೋಕಿಯಾ ಆಯಿತು, ಇವಾಗ ಐಕಿಯಾ ಬಂತು. ಪಾರ್ಲೆ ಟೋಲ್ ಬಾಯ್ಸ್ ವಿಲ್ ಬಿ ವೈಟಿಂಗ್. ತುಂಬ ಲಾಂಗ್ ಟೈಮ್ ಆದಮೇಲೆ ಬರ್ತಾ ಇದ್ದೀನಿ ಇಲ್ಲಿ. ಬೈಕರ್ ಸ್ಕ್ವಾಡ್ ಬಂದಿದೆ ಇವತ್ತು. ಮಲ್ಟಿ ಸ್ಟಾರ್ಟ್ಗಳು ಫುಲ್ ಮಲ್ಟಿ ಸ್ಟಾರ್ಟ್ ಆಗಿ ಹಂಗೆ ಗುಡುಗಾಟಿಗೆ ಹಂಗು ಏನಪ್ಪ. ನಮ್ಮ ಹುಡುಗರು ಯಾರು ಬಂದೇ ಇಲ್ವಾ ಇನ್ನು? ನಾನೇ ಫಸ್ಟು. ಎಕ್ಸಾಕ್ಟ್ 6 ಗಂಟೆ. ನಾನು ಆ್ಯಕ್ಚುಲಿ ಲೇಟ್ ಅಂದ್ಕೊಂಡೆ, ನೋಡಿದ್ರೆ 6ಗೆಲ್ಲ ಬಂದ್ಬಿಟ್ಟಿದ್ದೀನಿ. ಸೊ ಇಲ್ಲಿ ನಮ್ಮ ಸುಮಾರು DVN ಸಿಗ್ತಾರೆ. ಅವ್ರಿಗೂ ಗೊತ್ತಾಗ್ಬಿಟ್ಟೈತಿ ಇವಾಗ ನನ್ನ ಮಗ ಬರೋಲ್ಲ ವೀಕೆಂಡ್ಸ್ ಎಲ್ಲ, ಸುಮ್ಮನೆ ಹೋಗೋದು ವೇಸ್ಟು ಅಂತ. ನೋಡೋಣ ಇವತ್ತು ಯಾರಾದರೂ ಸಿಗ್ತಾರ ಅಂತ. ಮಿಸ್ ದಿಸ್ ಟೋಲ್ ಗೇಟ್ ಓಲ್ಡ್ ಡೇ. ಸೊ ಬಂದ ನಮ್ಮ ರಂಜನ್. ವೆರಿ ಗುಡ್. ಇವಾಗ ಜಸ್ಟ್ ಬಂದಿಂಗೆ ನಿಲ್ಲಿಸಿದೆ, ನೀನು ಬಂದೆ. ಬಂದ್ರ ಲಕ್ಷ್ಮಿ ಅವರೂ ಸೂಪರು. ರೌಂಡ್ ಅಪ್ ಮಾಡ್ತವ್ರೆ ಬೆಳಗ್ಗೆ ನಮ್ಮ ಬಾಯ್ಸು. 390. ಏನು ಲಕ್ಷ್ಮೀಕಾಂತ್ ಅವ್ರದ್ದು ಹೊಸ ಬೂಟ್ಸ್ ಅನಿಸುತ್ತೆ. ಹೊಸ ಬೂಟ್ಸಾ ಹೌದಾ? ಗೊತ್ತಾಗ್ಬಿಡುತ್ತೆ. ಏನಿದು TFT ಪ್ರೊಟೆಕ್ಷನ್ ಅದು? ಓಹೋ, ಏನೇನೋ ಹಾಕವ್ರಪ್ಪ. ನನ್ನ ಗಾಡಿಗೆ ಮೊಬೈಲ್ಗೆ ಹಚ್ತಾರಲ್ಲ ಆ ಥರದ್ದೇನೋ ಗ್ಲಾಸ್ ಹಾಕಿರ್ಬೇಕು ಅಷ್ಟೇ. ಹಾಂ, ಹೌದಾ? ಓ, ಓಕೆ. ಹಾಯ್, ಆರಾಮ್ ಬ್ರೋ. ನೀವು? ಚೆನ್ನಾಗಿದೆ ಲಡಾಖ್ ಸೀರೀಸ್ದು. ಥ್ಯಾಂಕ್ ಯು. ನಿಮ್ಮ ಹೆಸರು ಬ್ರೋ? ಚಂದನ್ ಅಂತ. ಓ ಸರಿ. ನೈಸ್. ತುಂಬ ವರ್ಷನೇ ಆಲ್ಮೋಸ್ಟ್ ಆಗಿದೆ. 1.5 ವರ್ಷ ಆಗಿರ್ಬೇಕು ಹಂಗಾರೆ. ಇನ್ನು ನೀವು ಸ್ಟಾಪ್ ಮಾಡಿದ್ರಿ ನೀವು. ರೈಟ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ. ಏನಪ್ಪ ಇದು RX ಗ್ಯಾಂಗು? ವೈಶಾಲಿಗೆ ಹೋಗೋಣ? ನಾನು ಜೊತೆ ತಾನೆ ನಿಮಗೆ ಪೂರಿ ಕೀಮ ಹಾಕೊಂಡು ಹೋಗ್ಬಿಡೋಣ. ಬೂಸ್ಟ್ ಬೇರೆ ಬೇಕಲ್ಲ ಬೆಟ್ಟ ಹತ್ತಕ್ಕೆ. ಇಡ್ಲಿ ತಿಂದರೆ ಸಾಕಾಗಲ್ಲ. ಸರಿ, ಓಕೆ ಬ್ರೋ, ಕೂಲ್. ಸಿಯಾ, ಬಾಯ್. ಓಕೆ. ಸೊ ನಿಮ್ಗೆ ಹೇಳಿಲ್ಲ ಅನಿಸುತ್ತೆ, ದಿಸ್ ಇಸ್ ಮೈ ಆಲ್ ನ್ಯೂ ರೈಡಾ ವಾಟರ್ ಪ್ರೂಫ್ ಗ್ಲೌಸ್. ಇದು ಫುಲ್ ಗಾಂಟ್ಲೆಟ್ ಗ್ಲೌಸು. ನನ್ನ ಹತ್ರ ಮುಂಚೆ ಇದ್ದಿದ್ದು ವಾಟರ್ ಪ್ರೂಫ್ ಗ್ಲೌಸು ರೈಡಾನೇ, ಬಟ್ ಅದು ಸೆಮಿ ಹಾಫ್ ಗ್ಲೌಸು, ಅದು ಇಲ್ಲಿ ಕಟ್ಟಾಗುತ್ತೆ. ಸೊ ಇದು ಫುಲ್ ಗಾಂಟ್ಲೆಟು. ಸೊ ಇದು ಏನಕ್ಕೆ ತರಿಸ್ದೆ ಅಂದರೆ, ನೋಡಿ ಹಿಂಗೆ ಹಾಕ್ಕೊತೀವಲ್ಲ, ಈ ಜಾಕೆಟು ಮತ್ತು ಈ ಗ್ಯಾಪಲ್ಲಿ ಗಾಳಿ ಏರ್ ಪಾಸ್ ಆಗ್ತಾ ಇಲ್ಲಿ ಗ್ಯಾಪ್ ಬಂದುಬಿಡುತ್ತೆ. ಸೊ ಮಳೆ ಸಿಕ್ಕಾಪಟ್ಟೆ ರೈನ್ಫಾಲ್ ಇದ್ದಾಗ ಒಂಚೂರು ಲೈಟಾಗಿ ನೀರು ಹೋಗುತ್ತೆ, ಲೈಟಾಗೆ. ಸೊ ಇದರಲ್ಲ ಅದು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇದು ದೊಡ್ಡದಲ್ವಾ, ಫುಲ್ ಗಾಂಟ್ಲೆಟು ಕವರ್ ಮಾಡಿಬಿಡುತ್ತೆ. ಜಾಕೆಟ್ಗೂ ಇದಕ್ಕೂ ಗ್ಯಾಪೇ ಇರಲ್ಲ. ಸೊ ಮಚ್ ಬೆಟರ್ ದ್ಯಾನ್ ದ ಸೆಮಿ ಗಾಂಟ್ಲೆ. 3950 ರೂಪಾಯಿ ಕೊಂಡ್ರಪ್ಪ ಇದು. ಏನು ರೈಡಾ ಸ್ಪಾನ್ಸರ್ಡ್ ಏನಲ್ಲ ಇದು, ಬಟ್ ನನಗಿಷ್ಟ ಇದು. ಚೆನ್ನಾಗಿದೆ ಕ್ವಾಲಿಟಿ. ಚೆನ್ನಾಗಿರೋ ಪ್ರಾಡಕ್ಟ್ನ ಚೆನ್ನಾಗಿದೆ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಸೊ ನಿಮಗೂ ಅಷ್ಟೇ ಸೇಫ್ಟಿ ಗೇರ್ಸ್ ಯಾವತ್ತಿದ್ರೂ ಫಸ್ಟು ಎಂಫಸೈಸ್ ಮಾಡಿರಿ. ಗಾಡಿ ಎಲ್ಲ ಆಮೇಲೆ ಗುರು ಅಪ್ಗ್ರೇಡ್ ಮಾಡ್ಕೋಬೋದು, ನಿಧಾನಕ್ಕೆ ಟೈಮ್ ಐತೆ ಲೈಫಲ್ಲಿ. ಬಟ್ ಬಾಡಿ ಇಂಪಾರ್ಟೆಂಟು, ಫಸ್ಟು ಪ್ರೊಟೆಕ್ಟ್ ಮಾಡಿರಿ. ಆ್ಯಕ್ಚುಲಿ ಇದು ಲೆದರ್ ಗ್ಲೌಸ್ ಅಷ್ಟೆಲ್ಲ ಪ್ರೊಟೆಕ್ಷನ್ ಬರೋಲ್ಲ ನಿಮಗೆ. ಏನಂದರೆ ವಾಟರ್ ಪ್ರೂಫು. ಈ ಪಾಮ್ ಸ್ಲೈಡರೆಲ್ಲ ಇದೆ, ಸೊ ಬೆಟರ್, ಒಂದು ರೇಂಜಿಗೆ ಪ್ರೊಟೆಕ್ಷನ್ ಇದೆ. ಬಟ್ ಏನಂದರೆ ಅಬ್ರೆಸಿವ್ ರೆಸಿಸ್ಟೆನ್ಸ್ ಇರೋಲ್ಲ ಇದರಲ್ಲಿ. ಬಟ್ ನೀವು ರೈನ್ಫಾಲಲ್ಲಿ ತುಂಬ ಫಾಸ್ಟಾಗೂ ಓಡಿಸೋಲ್ಲ, ಅದಕ್ಕೋಸ್ಕರ ಇದು ಆ ದೃಷ್ಟಿನಲ್ಲಿ ಡಿಸೈನ್ ಮಾಡಿರ್ತಾರೆ. ಹಾಗೆ ನೋಡಿ, ಇಲ್ಲೆಲ್ಲ ಲೆದರ್ ಕೊಟ್ಟಿದ್ದಾನೆ, ಅಬ್ರೆಸಿವ್ ಮೆಟೀರಿಯಲ್ಲು. ಸೊ ಇಲ್ಲೆಲ್ಲ ಫುಲ್ಲು ಪೂರ ವಾಟರ್ ಪ್ರೂಫ್ ಮೆಟೀರಿಯಲ್ಲು. ಇಸ್ಕೋ ಇವ್ರೇನಪ್ಪ RX ಬಾಯ್ಸ್ ಹಿಂಗೆ ಅಡ್ಡ ಹಾಕ್ಬಿಟ್ಟವ್ರೆ. ಹಿಂಗೋಗಿ ಬ್ರೋ, ಹಿಂಗೆ
ಚಿಕ್ಕದೊಂದು ಬ್ಯಾಗ್ ಬೇರೆ ಹಾಕ್ಕೊಂಡಿದ್ದೀನಿ ಇವತ್ತು ಹೈಡ್ರೇಷನ್ ಪ್ಯಾಕಿಗೆ. ಯಾಕಂದರೆ ಈ ಟೈಚಿ ಜಾಕೆಟಲ್ಲಿ ಹೈಡ್ರೇಷನ್ದು ಸ್ಲಾಟ್ ಇಲ್ಲ. ಸೊ ಕಾರ್ಬನ್ ಅನ್ನೋದು ಹೈಡ್ರೇಷನ್ ಬ್ಯಾಗ್ ಇದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಲೆಟ್ಸ್ ರೋ ಬೇಬಿ. ಮಿಸ್ ದಿಸ್ ಪವರ್ ಸೋ ಮಚ್. ನೋಡಿ ನಮ್ಮ ಗಜಾನೆಲ್ಲ ಲೇ ಲದಾಖ್ ತೊಗೊಂಡೋದ್ರು ಆ ಆಲ್ಟಿಟ್ಯೂಡ್ಗೆ 136 HP ಅಲ್ಲಿ 30 HP ಡೌನ್ ಆಯಿತು ಅಂತ ಇಟ್ಕೊಳ್ಳೋಣ. ಏನು ಡಿಫ್ರೆನ್ಸ್ ಆಗಲ್ಲ, ಇಷ್ಟೊಂದೇನು ಗೊತ್ತಾಗಲ್ಲ. ಬಟ್ ನಮ್ಮ ಕೂಡಲ್ಲಿರೋ 19 HP ಅಲ್ಲಿ ಒಂದು 2-3 HP ಡೌನ್ ಆದ್ರೂ ಗಾಡಿ ಸತ್ತೇ ಹೋಗ್ಬಿಡೈತೆ ಅನ್ಸ್ಬಿಡ್ತೈತೆ. ಚಿಕ್ಕ ಬೈಕೆ ಓಡಿಸ್ಕೊಂಡಿರೋರಿಗೆ ಗೊತ್ತಾಗಲ್ಲ. ಈ ದೊಡ್ಡ ಬೈಕ್ ಓಡಿಸ್ಕೊಂಡಿರೋರಿಗೆ ಚಿಕ್ಕ ಬೈಕ್ ಓಡಿಸ್ಬೇಕು ಅಂದರೆ ಒಂದೊಂದು ಟೈಮ್ ಭಾರಿ ಹಿಂಸೆ ಆಗ್ಬಿಡ್ತೈತೆ. ಏನು ಸೌಂಡು ಗುರು ಗಜಾದು. ಇವತ್ತು ನಾವು ಹೊರಟಿರೋದು ಸಕಲೇಶ್ಪುರಗೆ. ಮುಂಚೆನೂ ನಮ್ಮ ವೈಫ್ ಜೊತೆ ಹೋಗಿದ್ದೆ ತಾರಲ್ಲಿ ಸಕಲೇಶ್ಪುರ ಹೊಸಳ್ಳಿ ಗುಡ್ಡ. ಸೊ ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದ್ರ ಜೊತೆ ಇನ್ನೊಂದು ಸ್ಪೆಷಲ್ ಜಾಗ ಇದೆ. ಏನೋ ಜಾಗ ಯಾವುದು ಅಂತ ನೋಡ್ತೀರ ಇವತ್ತು. ಬನ್ನಿ ಇವಾಗ ಹೋಗಿ ವೈಶಾಲಿಲಿ ಒಂದು ಪೂರಿ ಕೀಮಾ ಹಾಕ್ಕೊಳ್ಳೋಣ. ಪೂರಿ ಕೀಮಾ ಸೊ ಇವತ್ತು ನಾನು ಹಾಕ್ಕೊಂಡಿದ್ದೀನಿ ಒರಾಝೋ. ಇದೆಲ್ಲ ಏನು ಸೇಫ್ಟಿ ಬೂಟ್ಸ್ ಅಲ್ಲ ಗುರು. ಇದು ಹಾಕ್ಕೊಂಡ್ರೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಸುಮ್ಮನೆ ಸೋಲ್ ದಪ್ಪ ಇದೆ, ಸೇಫ್ಟಿ ಏನಿಲ್ಲ. ಆ್ಯಂಕಲ್ ಪ್ರೊಟೆಕ್ಷನ್ನು ಅವೆಲ್ಲ ಬರಲ್ಲ ನಿಮ್ಗೆ ಇದರಲ್ಲಿ. ಪ್ಲಸ್ ಇದು ಬೇರೆ ಫುಲ್ ಲೆಂತ್ ಬೂಟ್ಸು ಅಲ್ಲ, ಇದು ಆ್ಯಂಕಲ್ ಲೆಂತ್. ಇದು ಒರಾಸೋ ವಾಟರ್ ರೆಸಿಸ್ಟೆಂಟು, ನೀರಂತೂ ಒಳಗೆ ಹೋಗಲ್ಲ, ಅದೊಂದು ಅಡ್ವಾಂಟೇಜು. ಅದು ಬಿಟ್ಟರೆ ಸೇಫ್ಟಿ ಇಲ್ಲ. ಸೊ ಗೆಳೆಯ ಈಸ್ ಆಬ್ಸೆಂಟ್ ಟುಡೇ. ನನ್ನ ಮಗ ಕೈಗೇನೋ ಏಟ್ ಮಾಡ್ಕೊಂಡವನೆ. ಈ ರೈಟ್ ಹ್ಯಾಂಡ್ದು ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ಬಿಟ್ಟು ಏನೋ ಸ್ವಲ್ಪ ಸ್ಪ್ರೈನ್ ಮಾಡ್ಕೊಂಡಿದ್ದಾನೆ. ಇಲ್ಲಾಂದರೆ ಅವರು ಬರಬೇಕಾಗಿತ್ತು. GSL ಹೋಗ್ತಿರೋದಕ್ಕೆ ರೋಡ್ ಚೆನ್ನಾಗೇ ಇದೆ ಅನಿಸ್ತಿದೆ. ಬಟ್ ಆ್ಯಕ್ಚುಲಿ ರೋಡ್ ಚೆನ್ನಾಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕಂದ್ರೆ ಸೂಪರ್ ಸ್ಪೋರ್ಟಲ್ಲಿ ಬರಬೇಕು. ಸ್ಟಿಫ್ ಸಸ್ಪೆನ್ಷನ್ನು, ಸ್ಲೈಟ್ ಆ್ಯಂಡ್ಯುಲೇಷನ್ನು ಗೊತ್ತಾಗ್ಬಿಡುತ್ತೆ ಆ ಗಾಡೀಲಿ ಕೂತ್ಕೊಂಡ್ರೆ. ಇದ್ರಲ್ಲಿ ಆಫ್ ರೋಡೇ ಗೊತ್ತಾಗಲ್ಲ, ಇನ್ನು ರೋಡಲ್ಲಿಂದ ಗೊತ್ತಾಗ್ತಿದೆ. KTM ಬಾಯ್ಸ್ ನೋಡಿ ಹೆಂಗೆ ಚಚ್ತಾವ್ರೆ. ಸೊ ಇವರೆಲ್ಲ ಪೇಸ್ ಬಾಯ್ಸ್. ಇವ್ರ ಜೊತೆ ನೀವು ದೊಡ್ಡ ಗಾಡಿ ಎತ್ಕೊಂಡೋದ್ರು ಚಿಕ್ಕ ಗಾಡಿ ಎತ್ಕೊಂಡೋದ್ರು ಎಲ್ಲ ಒಂದೇ, ಜೊತೆಲೇ ಇರ್ತಾರೆ ಒಟ್ಟಿನಲ್ಲಿ. ಓಯ್ 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 ನೋಡಿದ್ರ ಹೆಂಗೆ ಪುಷ್ ಮಾಡ್ಬಿಟ್ಟ ಅವನು ಕಾರವನು. ಸೊ ಅದು ಕಾರ್ ಅವ್ರದ್ದು ತಪ್ಪಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಒಂದೊಂದ್ಸರಿ ಬ್ಲೈಂಡ್ ಸ್ಪಾಟಲ್ಲಿ ಇರ್ತೀವಿ. ಅವ್ರ ಮಿರರ್ಗೆ ಕಾಣಿಸಲ್ಲ, ನಾವು ಸ್ವಲ್ಪ ಸೈಡಲ್ಲಿ ಇರ್ತೀವಲ್ಲ, ಕರೆಕ್ಟಾಗಿ ಸೆಂಟ್ರ್ ಬ್ಲೈಂಡ್ ಸ್ಪಾಟ್ ಬರುತ್ತೆ ಕಾರಲ್ಲಿ. ಅಲ್ಲಿ ಇದ್ಬಿಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಪಕ್ಕದಲ್ಲಿ ಬೈಕ್ ಇದೆ ಅಂತ. ಅವಾಗ ಪುಷ್ ಮಾಡಿಬಿಡ್ತಾರೆ. ಇಲ್ಲ ನಾವು ಫುಲ್ಲು ಹಿಂದೆ ಇರಬೇಕು, ಇಲ್ಲ ಮುಂದೆ ಇರಬೇಕು, ಅವರು ಕಾಣಿಸೋ ಥರ ಇರಬೇಕು. ಮೇನ್ ಏನಂದರೆ ಲೆಫ್ಟಿಂದ ಆದಷ್ಟು ಅವಾಯ್ಡ್ ಮಾಡಬೇಕು. ಬಟ್ ಹೈವೇಲಿ ಒಂದೊಂದ್ಸರಿ ಏನೂ ಮಾಡೋಕ್ಕಾಗಲ್ಲ, ಜಾಗ ಇರಲ್ಲ, ಲೆಫ್ಟಿಂದನೇ ಹೊಡಿಬೇಕಾಗುತ್ತೆ. ಆವಾಗ ಪ್ರಾಬ್ಲಮ್. JCB ನಮ್ಮ ಕಾರೇ ಪುಷ್ ಮಾಡಿದ್ರೆ ಡೇಂಜರು. ಇನ್ನು JCB ಎಲ್ಲ ಪುಷ್ ಮಾಡಿಬಿಟ್ರೆ ಡೇಂಜರ್ ಅಲ್ಲ, ಡಿಸಾಸ್ಟರ್. ಅಲ್ಲೂ BMW, ಇಲ್ಲೂ BMW. ಮಹೇಂದ್ರ ಮೋಜೋ ಮೋಜೋ ಜೋಜೋ ಬಂತು ಧ್ರುವ ತಾರೆ. ಅದೇ ಸರಿ ಬಂದ್ಬಿಟ್ಟಿದ್ದೀವೋ ಇಲ್ಲಿ. ಒಂದು 2 ವರ್ಷದ ಮುಂಚೆ ವಾರ ವಾರ ಇದೆ ನಮ್ಮ ಮಠ. ಧ್ರುವತಾರೆ ಧ್ರುವತಾರೆ ಧ್ರುವತಾರೆ. ಇದಕ್ಕೆ ಮುಂಚೆ ಮಯೂರ ಇತ್ತು. ಮಯೂರ ಇನ್ನೂ ಮುಂದೆ ಟೋಲ್ ಆದ್ಮೇಲೆ ಬರುತ್ತೆ.
ಅದಾದಮೇಲೆ ಅದು ರೆನೋವೇಷನ್ಗೆ ಏನೋ ಇದು ಮಾಡಿದ್ರು ಅಷ್ಟು ಬೇಗ ಇದು ಸ್ಟಾರ್ಟ್ ಆಗಿತ್ತು, ಇದು ಹೊಸ್ದಾಗಿ ಬಂದಿದ್ರು ಊತಾರೆ. ಸೊ ಬಾಯ್ಸ್ ಎಲ್ಲ ಇಲ್ಲಿ ಶಿಫ್ಟ್ ಆಗ್ಬಿಟ್ರು. ಇವಾಗ ನಾನ್ ವೆಜ್ ಹೊಡೆಯವರೆಲ್ಲ ವೈಶಾಲಿಗೆ ಬಂದ್ಬಿಡ್ತಾರೆ, ಯಾಕಂದರೆ ದೂತಾರೆ ವೆಜ್ಜು. ನಾವು ನೋಡಿ ಇವತ್ತು ವೈಶಾಲಿ ಸ್ಟಾಪ್ ಹಾಕೋತಾ ಇದ್ದೀವಿ. ಸೊ ಇಲ್ಲಿ ಪೂರಿ ಕೀಮಾ ಇವೆಲ್ಲ ಚೆನ್ನಾಗಿ ಸಿಗುತ್ತೆ. ಬೈಕರ್ಸ್ ಕಮ್ಮಿನೇ ಇವತ್ತು ನೋಡ್ತಾ ಇದ್ದೀನಲ್ಲ, ಯಾರೋ ಒಬ್ಬೊಬ್ರು ಹಿಂಗೆ ಟೂರಿಂಗ್ ಅವರವರೇ ಹೋಗ್ತಿರೋರು ಅಷ್ಟೇ ಇರೋದು. ಅದು ಬಿಟ್ಟರೆ ತುಂಬ ಕಮ್ಮಿ ಇದೆ ಬೈಕ್ಸ್ ಇವತ್ತು ಆ್ಯಕ್ಚುಲಿ. ಯಾವುದೋ ಛೋಟಾ GS ಬೇರೆ ಐತೆ, ಮಗ GS ಇದು, ಮಗ G310 GS. ಅದೇನು ನಾನು ಮಾಡಲಿ ನೀನನ್ನ ನೋಡಲು. ಸಾರಿ ಫಾರ್ ಹರ್ಟಿಂಗ್ ಯುವರ್ ಫೀಲಿಂಗ್ಸ್ ವಿತ್ ಮೈ ಬ್ಯಾಡ್ ಸಿಂಗಿಂಗ್. ಸ್ನೇಹಿತರೆ, ಅಯ್ಯಪ್ಪ ಒಳಗೆ ಇನ್ನರ್ಸ್ ಹಾಕ್ಕೊಂಡಿದ್ದೀನಿ ಆದ್ರೂ. ಅಯ್ಯೋ ನಮ್ಮ ಇವನು ಹೋಗ್ತಾವನೆ ಅಪ್ಪ, ಅವ್ರ ಹೆಸರೇ ಜ್ಞಾಪಕ ಬರ್ತಾ ಇಲ್ಲ ಅಲ್ಲಪ್ಪ. ನಮ್ಮ ರೋಷಿತ್ ನಾಯರ್. ಸೊ ಅವ್ರದ್ದು ZX14R ಲಾಂಗ್ ಬ್ಯಾಕ್ ಓಡಿಸಿದೆ. ಅದೇ ನಮ್ಮ 10R ಟೈಮ್ಸ್ ಅವೆಲ್ಲ 2 years ಬ್ಯಾಕು ನೋಡಿ. ಅದೇ ಗಾಡಿ ಇವಂಗೆ ಹೋಯ್ತಿಂಗೆ ಮೋಸ್ಟ್ಲಿ ಅವ್ರು ಮಯೂರ ಸ್ಟಾಪ್ ಹಾಕೋತಾರೆ. ಅವ್ರು ಯಾವತ್ತೂ ಮಯೂರಾಗಿ ಹೋಗೋದವರು, ಇಲ್ಲಲ್ಲ ನಿಲ್ಸಲ್ಲ ಅವರು. ಹೊರಡೋಣ. ಏನಿದು ಹೊಸ ಬೈಕ್ ಥರ ಸ್ಮೆಲ್ ಬರ್ತಾಯಿತ್ತಲ್ಲ. ಈ ಹೊಸ ಬೈಕ್ ತೊಗೊಂಡ್ರೆ ಇಂಜಿನ್ ಹೀಟಲ್ಲಿ ಹಿಂಗೆ ಸ್ಮೆಲ್ ಬರುತ್ತಲ್ಲ, ಹಂಗೆ ಬರ್ತಾಯಿತ್ತು ಸ್ಮೆಲ್ಲು. ಚೆನ್ನಾಗಿದೆ ಗ್ಲೋಸ್, ಒಳ್ಳೆ ಕಂಫರ್ಟಬಲ್ ಆಗಿ. ಸೊ ಇದ್ರದ್ದು ಅಡ್ವಾಂಟೇಜ್ ಏನಂದರೆ ನಿಮಗೆ ಲೆದರ್ ಅಷ್ಟು ಸ್ಟಿಫ್ನೆಸ್ ಬರೋಲ್ಲ. ಸೊ ಲೆದರ್ ಹೊಸ ಗ್ಲೌಸ್ಗಳು ನಿಮ್ಗೆ ತುಂಬ ಸ್ಟಿಫ್ ಇರುತ್ತೆ, ಏನಪ್ಪ ಇದು ಅನಿಸುತ್ತೆ. ಬ್ರೇಕ್ ಇನ್ ಆಗೋವರೆಗೂ ಹಂಗೆ ಇರ್ತವೆ. ಬಟ್ ಇದ್ರಲ್ಲಿ ಆ ಪ್ರಾಬ್ಲಮ್ ಇಲ್ಲ, ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಸಾಫ್ಟ್ ಆಗೋಗ್ಬಿಡುತ್ತೆ. ಬೇಗ ಬಂದ್ಬಿಟ್ಟಿದ್ದೀವಿ. 85 ಬಂದ್ವಾ, ಕ್ರೇಜಿ. ಹಿಂಗೆ ಹೋದರೆ ಸಕಲೇಶ್ಪುರ ಸ್ಯಾಡ್ಲಿ ಇವತ್ತು ಪೂರಿ ಇಲ್ಲ. ಸೊ ದೋಸೆ ಹಾಕೋತಾ ಇದೀವಿ. ಏನು ದೋಸೆ ಚಟ್ನಿ ಬೇರೆ ಕೊಟ್ಟವನ ಅವರು, ಕೀಮಾನು ಹೇಳಿದ್ದೀವಿ. ಸೊ ಅದು ಖಾಲಿ ಪ್ಲೇನ್ ದೋಸೆ ಇದಾ, ಇದು ಪ್ಲೇನ್ ಖಾಲಿ ಅಂತ. ಏನಕ್ಕೆ 3 ಕೊಟ್ಟವನೆ ಅಲ್ವಾ? ಹೇಳಿದ್ದೆ ಎಷ್ಟು ಎರಡೇ ಅಲ್ವಾ, ಬಿಡು ಹಂಗೆ ಖಾಲಿ ಮಾಡ್ಬೋದು. ಸೊ ಲಕ್ಷ್ಮಿ ಅವರು ಇಡ್ಲಿ ಮತ್ತು ಚಿಕನ್ ಹೊಡಿತವ್ರೆ, ಅವ್ರಿಗೆ ಮಟನ್ ಸೆಟ್ ಆಗಲ್ವಂತೆ. ಲೆಟ್ ಸ್ಟಾರ್ಟ್ ದ ಬ್ಯಾಟಿಂಗ್. Don't miss the opportunity to earn extra money. Start your trading journey with OctaFX now.